ವೀಕೆಂಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ವರುಣ್ ಕಲ್ಲೋಳಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ಮದ್ಬಾವಿ ಗ್ರಾಮದಲ್ಲಿ ಅಕ್ರಮವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ಮದ್ಯ ಮಾರಾಟ ಮಾಡಲಾಗ್ತಾ ಇತ್ತು. ಇದನ್ನು ಕಡಿವಾಣ ಹಾಕಲು ಊರಿನ ಮಹಿಳೆಯರು ಮತ್ತು ಗ್ರಾಮಸ್ಥರು ಸೇರಿ ಅರ್ಜುನ್ ಹಲಿಗೌಡರ ನಾಯಕತ್ವದಲ್ಲಿ ಹೋರಾಟ ಮಾಡಲಾಯಿತು. ಹೌದು, ಮದ್ಬಾವಿ ಗ್ರಾಮದಲ್ಲಿ ಕಳೆದ 4-5 ವರ್ಷಗಳಿಂದ ಅಂಗಡಿ ಮುಂಗಟ್ಟುಗಳಲ್ಲಿ ಯಾವುದೇ ಅಬಕಾರಿ ಪರವಾನಗಿ ಇಲ್ಲದೆ ಮದ್ಯ ಮಾರಾಟ ಮಾಡಲಾಗ್ತಾ ಇತ್ತು. ಮದ್ಯ ವ್ಯಸನಿಗಳ ಒಂದು ಗದ್ದಲದಿಂದಾಗಿ ಮಹಿಳೆಯರು ಮತ್ತು ಮಕ್ಕಳು ತುಂಬ ತೊಂದರೆಗೊಳಗಾಗ್ತಾ ಇದ್ರು. ಇದನ್ನು ಮನಗಂಡು ಅರ್ಜುನ್ ಹಲಿಗೌಡರವರು ಊರಿನಲ್ಲಿ ಎಲ್ಲ ಮಹಿಳೆಯರನ್ನು ಮತ್ತು ಗ್ರಾಮಸ್ಥರನ್ನು ಒಗ್ಗೂಡಿಸಿ ಗ್ರಾಮ ಪಂಚಾಯಿತಿಗೆ ಹೋಗಿ ಮನವಿ ಪತ್ರ ನೀಡಲಾಯಿತು. ನಮ್ಮ ಊರಲ್ಲಿ ಸಂಪೂರ್ಣವಾಗಿ ಮದ್ಯ ಮಾರಾಟ ಸ್ಥಗಿತವಾಗುವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಲ್ಲಿ ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ವಿನಂತಿ ಮಾಡಲಾಯಿತು. ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದ ಮದ್ಯ ನಿಲ್ಲದೆ ಹೋದರೆ ಗ್ರಾಮ ಪಂಚಾಯಿತಿಯ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿ ಉಗ್ರ ಹೋರಾಟ ಮಾಡುವುದಾಗಿ ಅರ್ಜುನ್ ಹಲಿಗೌಡರು ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರು. ಮತ್ತು ಮದ್ಬಾವಿ ಗ್ರಾಮದ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಒಗ್ಗೂಡಿಸಿ ಇನ್ನು ಮುಂದೆ ಯಾರೂ ಕೂಡ ಮದ್ಯ ಮಾರಾಟ ಮಾಡಬಾರ್ದೆಂದು ತಿಳಿ ಹೇಳಲಾಯಿತು. ಇಷ್ಟೆಲ್ಲಕ್ಕೂ ಮೀರಿ ಯಾರಾದರೂ ಮದ್ಯ ಮಾರಾಟ ಮಾಡಿದ್ದೇ ಆದರೆ ಅಂಗಡಿಗೆ ಬೆಂಕಿ ಹಚ್ಚುವುದಾಗಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಆಗ ಮಹಿಳೆಯರ ಮಾತನ್ನು ಆಲಿಸಿದಂತಹ ಅರ್ಜುನ್ ಹಲಿಗೌಡರವರು ಯಾರೂ ಕೂಡ ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು ಅಂತ ಮಹಿಳೆಯರಿಗೆ ತಿಳುವಳಿಕೆ ಹೇಳಿದರು. ಮದ್ಯ ಮಾರಾಟ ಸ್ಥಗಿತವಾಗದಿದ್ದರೆ ಸೆಕ್ಷನ್ 15 ಮತ್ತು 32ರ ಒಂದು ಅಬಕಾರಿ ಪ್ರಕಾರ ಅಬಕಾರಿ ಇಲಾಖೆಯ ಮುಖಾಂತರ ಕೇಸನ್ನು ದಾಖಲಿಸುವುದಾಗಿ ಅರ್ಜುನ್ ಹಲಿಗೌಡರು ಹೇಳಿದರು. ಈ ಒಂದು ಹೋರಾಟದಲ್ಲಿ ಅರ್ಜುನ್ ಹಲಿಗೌಡರ್, ಸತ್ಯಪ್ಪ ಮುದೋಳ್, ಸಂಗಪ್ಪ ವಡ್ರಟ್ಟಿ, ಸದಾಶಿವ್ ಕೋಳೆಕಾರ್, ಮಹಾದೇವ್ ನಾಯಕ್, ಮಹಾಲಿಂಗ್ ನಾಯಕ್, ಅಜ್ಜಪ್ಪ ವಗ್ಗರ್ ಹೀಗೆ ಮುಂತಾದ ಹಿರಿಯರು ಭಾಗವಹಿಸಿದ್ರು.